ಅಂಥ ಒಂದು ಸರಳ ಬದುಕನ್ನು ನಡೆಸಿದ್ದು ನಮ್ಮಮ್ಮ. ಆಮೇಲೆ ನಮ್ಮಪ್ಪ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗಲೂ ಕೂಡ ಅಷ್ಟೇ, ನಮ್ಮ ಹೊಲದಲ್ಲಿ ನಮ್ಮ ತಂದೆ ಎಲ್ಲಿಂದ ಹೋದ್ರಂತೆ. ನಾವೆಲ್ಲ ಚಿಕ್ಕವರು, ನಾನು 5ನೇ ಕ್ಲಾಸ್ ಹುಡುಗಿ. ಅವಾಗ ಅಪ್ಪ ಅಲ್ಲಿ ಹೋದಾಗ ಹೊಲದಲ್ಲಿ ಹೆಂಗಸರು ಗಂಡಸರೆಲ್ಲ ಕೆಲಸ ಮಾಡ್ತಾ ಇದ್ರಂತೆ, ನಾಟಿ ಮಾಡ್ತಿದ್ದಾರೆ. ಮನೆಗೆ ಹೋಗಿದ್ದಾರೆ, ಅಮ್ಮ ಜಮೀನ್ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಪ್ಪ ಅಲ್ಲಿಗೆ ಹುಡುಕೊಂಡು ಹೋಗಿದ್ದಾರೆ ಅಮ್ಮನ. ಹೋದ್ರೆ ಅಪ್ಪ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದಾರಂತೆ, ಎಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರಲ್ಲಿ ಕೆಲಸದವ್ರು ಅಂತ ಕೇಳಿರುತ್ತೆ. ಅಯ್ಯೋ ಗೌಡ್ರೆ ನೋಡಿ ಅಲ್ಲಿ ನಿಮ್ಮ ಇವ್ರನ್ನ ಅಲ್ಲಿ ಅವರು ಭತ್ತ ನಾಟಿ ಮಾಡ್ತಾ ಇದ್ದಾರೆ ಅಂತ ತೋರಿಸಿರಂತೆ. ಅಪ್ಪಂಗೆ ನೋಡ್ಬಿಟ್ಟು ಇದೇನಕ್ಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ನಮ್ಮಮ್ಮನ ಕೇಳಿದ್ದಾರೆ. ಏನಾಗಿದೆ, ಯಾಕೆ ಹಿಂಗೆ ಕೆಲಸ ಮಾಡ್ತಿದ್ಯಾ ಅಂದರೆ ನಮ್ಮಮ್ಮ ಹೇಳಿದ್ರು, ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡಿದ್ರಲ್ಲಿ ಇಂಥ ಅವಮಾನ ಇದೆ. ನಾನು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಕೆಲಸದವ್ರಿಗೂ ಅವ್ರಿಗೂ ಒಂದು ಮೋಟಿವೇಶನ್ ಬರುತ್ತೆ, ನನ್ನ ಥರನೇ ಕೆಲಸ ಮಾಡ್ತಾರೆ. ಅವಾಗ ನಾನು ಮಾಡು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಅವರು ಏನೇನೋ ಬೇಕಾಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಜೊತೆಗೆ ಸೇರಿಕೊಂಡಾಗ ಅವ್ರಿಗೊಂದು ಹುಮ್ಮಸ್ಸಿನ ನನ್ನ ಜೊತೆ ಕೆಲಸ ಮಾಡ್ತಾರೆ. ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ನನಗೆಂತ ಅವಮಾನ ಇದೆ, ನಂಗೆ ಆ ಥರ ಏನೂ ಅವಮಾನ ಇಲ್ಲ ನನಗಿದ್ರೊಳಗೆ ಅಂತ ಹೇಳಿದ್ರಂತ. ಅದು ಹೇಳ್ಕೊಂಡು ಅಪ್ಪ ಅದೇಳು, ನೋಡಮ್ಮ ನಿಮ್ಮಮ್ಮನಿಗೆ ಆ ರೀತಿ ನಾನು ಗಂಡ ಇಂಥದ್ದು ನನ್ನಿದು ಈ ಥರ ನಾನು ಯಾಕೆ ಕೆಲಸ ಮಾಡಬೇಕು ಆ ಭಾವನೆನೇ ಬರಲಿಲ್ಲ. ನಾವು ಚಿಕ್ಕವರಿದ್ದಾಗ ಅಲ್ಲಿ ಊರಿಂದ ಬಂದು ಅದನ್ನು ಹೇಳೋರು. ಅದನ್ನೆಲ್ಲ ನಮಗೆ ಮನಸ್ಸಲ್ಲಿ ಅವರು ಪ್ರತಿ ಒಂದೊಂದು ಅವರು ಬದುಕನ್ನು ನಡೆಸಿದ ರೀತಿ ಇದೆಯಲ್ಲ, ಇವತ್ತಿನ ಕಾಲದಲ್ಲಿ ಅಂಥ ಮಹಿಳೆ ನೋಡೋದು ಕಷ್ಟ ಅಂತ ಅನ್ಸುತ್ತೆ. ಅವರು ಸೀರೆ ಅರ್ಶನ ಪ್ರೀತಿ ಬಗ್ಗೆ ಹೇಳಿದ್ರಿ, ಅದನ್ನ ಹೇಳಿದ್ರು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಮನೆ ತುಂಬ ಜನ ಇದ್ರು. ಅಮ್ಮನಿಗೆ ಚಿಕ್ಕ ವಯಸ್ಸಿಂದ ವಿದ್ಯೆ ಬಗ್ಗೆ ಭಾರಿ ಗೌರವ. ಅವ್ರು ಯಾವಾಗಲೂ ನಮ್ಗೆ ಕೂರಿಸಿ ಹೇಳೋರು, ಹಣ ಕಳ್ಕೊಬೋದು, ಆಸ್ತಿ ಕಳ್ಕೊಬೋದು, ಆದರೆ ನಾವು ಗಳಿಸಿದ ವಿದ್ಯೆ ನಾವು ಕೊನೆ ತನಕ ನಮ್ಮ ಜೊತೆಲಿರುತ್ತೆ ಅಂತ ಹೇಳೋರು. ಅದನ್ನು ನಮಗೆಲ್ಲ ಕಲಿಸ್ಕೊಡ್ಬೇಕು ಅನ್ನೋದ್ರಲ್ಲಿ ಅವ್ರು ಎಷ್ಟು ರೀತಿಯಾಗಿ ಒಂದು ನೀಟಾಗಿ ಪ್ಲ್ಯಾನ್ ಮಾಡ್ತಿದ್ರು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಗೌರ್ಮೆಂಟ್ ಸ್ಕೂಲಲ್ಲೇ ನಾವೆಲ್ಲ ಓದಿರೋದು. ಬೇಸಿಕ್ ಎಜುಕೇಷನ್ ಎಲ್ಲ ನಮ್ದು ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲೇ. ಆದರೆ ಮನೆಗೆ ಬರೋರು ಹೋಗೋರು ಜಾಸ್ತಿ ಇದ್ದರು. ಮನೆ ಅಲ್ಲೇ ತುಂಬ ಎಲ್ಲ ಈಗ ನನಗೆ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಥರ ಇಲ್ಲ, ಒಂದೇ ರೂಮಲ್ಲೆಲ್ಲ ಮಲಗ್ತಿದ್ವಿ. ಆದರೆ ಅವ್ರದ್ದೊಂದು ರೆಗ್ಯುಲರ್ ರೊಟೀನ್ ಪರಿಪಾಠ ಇತ್ತು. ಅವರು ಏನೇ ಬ್ಯುಸಿ ಇರಲಿ, ಅಂದರೆ ಮನೆ ಕೆಲಸ ಎಲ್ಲ ಅವರೇ, ಅಡುಗೆದೆಲ್ಲ ಅವಾಗೇನು ಕುಕ್ ಇಕ್ಕಿಲ್ಲ, ಈಗ ಅವರೇ